ಇವರಿಬ್ರು ಕಳೆದ 6 ವರ್ಷಗಳಿಂದ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆದರೆ ಅವರಿಬ್ಬರ ಪ್ರೀತಿಗೆ ಕುಟುಂಬಸ್ಥರೇ ವಿಲನ್ ಆಗಿದ್ರು. ನಮಗೆ ರಕ್ಷಣೆ ಕೊಡಿ ಅಂತ ಈಗ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಪ್ರೀತಿಸಿ ಮದುವೆಯಾದವರಿಗೆ ಕುಟುಂಬಸ್ಥರೇ ವಿಲನ್. ರಕ್ಷಣೆ ನೀಡುವಂತೆ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ಜೋಡಿ. ಹೀಗೆ ಪರಸ್ಪರ ಕೈಕೈ ಹಿಡಿದು ಎಸ್ಪಿ ಕಚೇರಿಗೆ ಆಗಮಿಸುತ್ತಿರುವ ನವಜೋಡಿ. ಇವರ ಬೆಂಬಲಕ್ಕೆ ನಿಂತ ದಲಿತ ಸಂಘಟನೆ. ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ಕಲಬುರಗಿಯ ಎಸ್ಪಿ ಕಚೇರಿಗೆ ಬಂದಿರುವ ನವಜೋಡಿ. ಅದ ಹಾಗೆ ಈ ನವಜೋಡಿಯ ಹೆಸರು ಪ್ರಭು ಮತ್ತು ಸಂಗೀತಾ ಅಂತ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕೋಣಸಿರಸಗಿ ಗ್ರಾಮದವರು. ಪ್ರಭು ಹಾಗೂ ಸಂಗೀತಾ ಕಳೆದ 6 ವರ್ಷಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿಗೆ ಯುವತಿ ಸಂಗೀತಾ ಮನೆಯಲ್ಲಿ ವಿರೋಧ ಮಾಡಿದ್ರು. ಆದರೆ ಸಂಗೀತಾ ಬದುಕಿದ್ರೆ ನಿನ್ನ ಜೊತೆಗೆ ಬದುಕ್ತೇನೆ ಅಂತ ಮನೆ ಬಿಟ್ಟು ಓಡಿ ಹೋಗಿ ಕಳೆದ ವಾರವಷ್ಟೇ ಮದುವೆಯಾಗಿದ್ದಾರೆ. ಆದರೆ ಇವರಿಬ್ಬರು ಮದುವೆಯಾಗಿರುವ ವಿಚಾರ ತಿಳಿದ ಯುವತಿ ಮನೆಯವರಿಂದ ಬೆದರಿಕೆ ಜಾಸ್ತಿಯಾಗಿದೆಯಂತೆ. ಹಾಗಾಗಿ ಯುವತಿಯ ಮನೆಯವರ ಬೆದರಿಕೆಗೆ ಹೆದರಿ ಸ್ವಂತ ಊರು ಬಿಟ್ಟು ಇಬ್ಬರು ಊರೂರು ಅಲಿತಾ ಇದ್ದಾರೆ. 6 ವರ್ಷ ಮಾಡಿದ್ದೇವೆ. ಈ ಸದ್ಯ 4 ವರ್ಷದಿಂದ ತಿಳಿದೈತೆ ಅವ್ರಿಗೆ, ಮನೆಯವ್ರಿಗೆ. ಹೀಗಾಗಿ ನನಗೆ ಹೊಡ್ಲಿಕ್ಕೆ ಬೆದರಿಕೆ ಹಾಕಿದ್ರು. ಅವ್ರ ಅಣ್ಣ ತಮ್ಮದೇವರು, ಅವ್ರ ಮಾವ, ಅವರು ಒಟ್ಟು ಮಂದಿ ಬೆದರಿಕೆ ಆಗಿದ್ರು. ಬಂದು ಹೊಡಿಬೇಕಂತ ಮಾಡ್ಲಕತ್ತಿದ್ರು. ನಾವು ಅಂಕರ್ ತಪ್ಪಿಸ್ಕೊಂಡು ಬಂದಿದ್ದೇವೆ ಅವತ್ತು. 6 ವರ್ಷಗಳಿಂದ ಇಷ್ಟಪಡ್ತೀವಿ. ಗೊತ್ತಾದ್ಮೇಲೆ ಇವ್ರಿಗೆ 2 ಸಲ ಹೊಡಿಲಕ್ಕೆ ಟ್ರೈ ಮಾಡಿದ್ರಿ. ಆದ್ರೆ ಹೊಡೆದಿಲ್ರಿ, ಇವ್ರು ತಪ್ಪಿಸ್ಕೊಂಡು ಬಂದಾರ. ನಾವು ಮದ್ವೆ ಆದ್ಮೇಲೆ ಹಚ್ಚಿಲ್ರಿ ಫೋನ್ ಯಾರು. ಮೊದಲೇ ಮುಂಚೆನೇ ಊರಾಗ ಮತ್ತೆ ಹಿಂಗೆ ಬೆದರಿಕೆ ಆದಂತ ಯಾವ ಅನುಮಾನ ಪಟ್ರಿ? ಹೆಂಗೆ ಯಾವ ರೀತಿ ಅನುಮಾನ? ಮೊದಲೇ ಆಗ್ಯದ್ರಿ ಅಲ್ಲೇ ಊರಾಗ. ಇನ್ನ ಮದುವೆ ಆಗಿದಿಲ್ರಿ. ಇಬ್ಬರು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿ ಕಲಬುರಗಿ ನಗರದಲ್ಲಿ ವಿವಾಹ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಕುಟುಂಬಸ್ಥರಿಂದ ಬೆದರಿಕೆ ಬಂದ ಹಿನ್ನೆಲೆ ಸಂಘಟನೆಯವರ ನೆರವಿನಿಂದ ಮದುವೆಯಾಗಿದ್ದಾರೆ. ಮದುವೆಯಾದ ಬಳಿಕ ಯುವತಿಯ ಕುಟುಂಬಸ್ಥರು ಯುವಕ ಊರಿಗೆ ಬಂದ್ರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಆವಾಜ್ ಹಾಕಿದಾರಂತೆ. ಅವರಿಬ್ಬರು ಬಿಫೋರ್ ನನಗೆ 3 ತಿಂಗಳಿಂದನೇ ಈ ಥರ ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ನಮ್ಮ ಮನೇಲಿ ಒಪ್ಕೊತಾ ಇಲ್ಲ, ದಯವಿಟ್ಟು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸ್ಕೊಡ್ರಿ ಅಂತೇಳಿ ನಮಗೆ ಮನವಿ ಮಾಡ್ಕೊಂಡ್ರು. ಸೊ ಯಾರೋ ಒಬ್ಬರು ಬಂದು ಹಿಂಗೆ ಮದುವೆ ಮಾಡಿಸಂದ ತಕ್ಷಣ ನಾವು ಮದುವೆ ಮಾಡ್ಸೋಕ್ಕಾಗಲ್ಲ. ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದೆವು. ಸೊ ಅವರು ಮೇಜರ್ ಇದ್ದರು. ಮೇಜರ್ ಇರೋದ ಕಾರಣ ಮತ್ತೆ ಈಗ 1 ತಿಂಗಳ ಹಿಂದೆನೇ ಮತ್ತೆ ಬಂದು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸೋ, ಮನೇಲಿ ಈ ಥರ ನಮ್ಮ ಜಾತಿ ಬೇರೆ ಬೇರೆ ಇದ್ದ ಕಾರಣಕ್ಕಾಗಿ ನಮಗೆ ದೂರ ಮಾಡೋಕತ್ತಾರ, ಹೊಡಿಲತ್ತರ ಬಡಿಲತ್ತರ ಅಂತೇಳಿ ಅವ್ರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ಅವರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದೀವಿ. ಪೊಲೀಸರು ನವಜೋಡಿಗೆ ರಕ್ಷಣೆ ನೀಡುವುದರ ಜೊತೆಗೆ ಜೀವನ ನಡೆಸುವುದಕ್ಕೂ ಕೂಡ ಅನುವು ಮಾಡಿಕೊಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇವರಿಬ್ರು ಕಳೆದ 6 ವರ್ಷಗಳಿಂದ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆದರೆ ಅವರಿಬ್ಬರ ಪ್ರೀತಿಗೆ ಕುಟುಂಬಸ್ಥರೇ ವಿಲನ್ ಆಗಿದ್ರು. ನಮಗೆ ರಕ್ಷಣೆ ಕೊಡಿ ಅಂತ ಈಗ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಪ್ರೀತಿಸಿ ಮದುವೆಯಾದವರಿಗೆ ಕುಟುಂಬಸ್ಥರೇ ವಿಲನ್. ರಕ್ಷಣೆ ನೀಡುವಂತೆ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ಜೋಡಿ. ಹೀಗೆ ಪರಸ್ಪರ ಕೈಕೈ ಹಿಡಿದು ಎಸ್ಪಿ ಕಚೇರಿಗೆ ಆಗಮಿಸುತ್ತಿರುವ ನವಜೋಡಿ. ಇವರ ಬೆಂಬಲಕ್ಕೆ ನಿಂತ ದಲಿತ ಸಂಘಟನೆ. ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ಕಲಬುರಗಿಯ ಎಸ್ಪಿ ಕಚೇರಿಗೆ ಬಂದಿರುವ ನವಜೋಡಿ. ಅದ ಹಾಗೆ ಈ ನವಜೋಡಿಯ ಹೆಸರು ಪ್ರಭು ಮತ್ತು ಸಂಗೀತಾ ಅಂತ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕೋಣಸಿರಸಗಿ ಗ್ರಾಮದವರು. ಪ್ರಭು ಹಾಗೂ ಸಂಗೀತಾ ಕಳೆದ 6 ವರ್ಷಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿಗೆ ಯುವತಿ ಸಂಗೀತಾ ಮನೆಯಲ್ಲಿ ವಿರೋಧ ಮಾಡಿದ್ರು. ಆದರೆ ಸಂಗೀತಾ ಬದುಕಿದ್ರೆ ನಿನ್ನ ಜೊತೆಗೆ ಬದುಕ್ತೇನೆ ಅಂತ ಮನೆ ಬಿಟ್ಟು ಓಡಿ ಹೋಗಿ ಕಳೆದ ವಾರವಷ್ಟೇ ಮದುವೆಯಾಗಿದ್ದಾರೆ. ಆದರೆ ಇವರಿಬ್ಬರು ಮದುವೆಯಾಗಿರುವ ವಿಚಾರ ತಿಳಿದ ಯುವತಿ ಮನೆಯವರಿಂದ ಬೆದರಿಕೆ ಜಾಸ್ತಿಯಾಗಿದೆಯಂತೆ. ಹಾಗಾಗಿ ಯುವತಿಯ ಮನೆಯವರ ಬೆದರಿಕೆಗೆ ಹೆದರಿ ಸ್ವಂತ ಊರು ಬಿಟ್ಟು ಇಬ್ಬರು ಊರೂರು ಅಲಿತಾ ಇದ್ದಾರೆ. 6 ವರ್ಷ ಮಾಡಿದ್ದೇವೆ. ಈ ಸದ್ಯ 4 ವರ್ಷದಿಂದ ತಿಳಿದೈತೆ ಅವ್ರಿಗೆ, ಮನೆಯವ್ರಿಗೆ. ಹೀಗಾಗಿ ನನಗೆ ಹೊಡ್ಲಿಕ್ಕೆ ಬೆದರಿಕೆ ಹಾಕಿದ್ರು. ಅವ್ರ ಅಣ್ಣ ತಮ್ಮದೇವರು, ಅವ್ರ ಮಾವ, ಅವರು ಒಟ್ಟು ಮಂದಿ ಬೆದರಿಕೆ ಆಗಿದ್ರು. ಬಂದು ಹೊಡಿಬೇಕಂತ ಮಾಡ್ಲಕತ್ತಿದ್ರು. ನಾವು ಅಂಕರ್ ತಪ್ಪಿಸ್ಕೊಂಡು ಬಂದಿದ್ದೇವೆ ಅವತ್ತು. 6 ವರ್ಷಗಳಿಂದ ಇಷ್ಟಪಡ್ತೀವಿ. ಗೊತ್ತಾದ್ಮೇಲೆ ಇವ್ರಿಗೆ 2 ಸಲ ಹೊಡಿಲಕ್ಕೆ ಟ್ರೈ ಮಾಡಿದ್ರಿ. ಆದ್ರೆ ಹೊಡೆದಿಲ್ರಿ, ಇವ್ರು ತಪ್ಪಿಸ್ಕೊಂಡು ಬಂದಾರ. ನಾವು ಮದ್ವೆ ಆದ್ಮೇಲೆ ಹಚ್ಚಿಲ್ರಿ ಫೋನ್ ಯಾರು. ಮೊದಲೇ ಮುಂಚೆನೇ ಊರಾಗ. ಮತ್ತೆ ಹಿಂಗೆ ಬೆದರಿಕೆ ಆದಂತ ಯಾವ ಅನುಮಾನ ಪಟ್ರಿ? ಹೆಂಗೆ ಯಾವ ರೀತಿ ಅನುಮಾನ? ಮೊದಲೇ ಆಗ್ಯದ್ರಿ ಅಲ್ಲೇ ಊರಾಗ. ಇನ್ನ ಮದುವೆ ಆಗಿದಿಲ್ರಿ. ಇಬ್ಬರು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿ
ಕಲಬುರಗಿ ನಗರದಲ್ಲಿ ವಿವಾಹ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಕುಟುಂಬಸ್ಥರಿಂದ ಬೆದರಿಕೆ ಬಂದ ಹಿನ್ನೆಲೆ ಸಂಘಟನೆಯವರ ನೆರವಿನಿಂದ ಮದುವೆಯಾಗಿದ್ದಾರೆ. ಮದುವೆಯಾದ ಬಳಿಕ ಯುವತಿಯ ಕುಟುಂಬಸ್ಥರು ಯುವಕ ಊರಿಗೆ ಬಂದ್ರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಆವಾಜ್ ಹಾಕಿದಾರಂತೆ. ಅವರಿಬ್ಬರು ಬಿಫೋರ್ ನನಗೆ 3 ತಿಂಗಳಿಂದನೇ ಈ ಥರ ನಾವು ಪ್ರೀತಿ ಮಾಡ್ತಾ ಇದ್ವಿ, ನಮ್ಮ ಮನೇಲಿ ಒಪ್ಕೊತಾ ಇಲ್ಲ, ದಯವಿಟ್ಟು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸ್ಕೊಡ್ರಿ ಅಂತೇಳಿ ನಮಗೆ ಮನವಿ ಮಾಡ್ಕೊಂಡ್ರು. ಸೊ ಯಾರೋ ಒಬ್ಬರು ಬಂದು ಹಿಂಗೆ ಮದುವೆ ಮಾಡಿಸಂದ ತಕ್ಷಣ ನಾವು ಮದುವೆ ಮಾಡ್ಸೋಕ್ಕಾಗಲ್ಲ, ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದೆವು. ಸೊ ಅವರು ಮೇಜರ್ ಇದ್ದ ಕಾರಣ ಮತ್ತೆ ಈಗ 1 ತಿಂಗಳ ಹಿಂದೆನೇ ಮತ್ತೆ ಬಂದು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸೋ, ಮನೇಲಿ ಈ ಥರ ನಮ್ಮ ಜಾತಿ ಬೇರೆ ಬೇರೆ ಇದ್ದ ಕಾರಣಕ್ಕಾಗಿ ನಮಗೆ ದೂರ ಮಾಡಕತ್ತಾರ, ಹೊಡಿಲತ್ತರ ಬಡಿಲತ್ತರ ಅಂತೇಳಿ ಅವ್ರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ಅವರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದೀವಿ. ಪೊಲೀಸರು ನವಜೋಡಿಗೆ ರಕ್ಷಣೆ ನೀಡುವುದರ ಜೊತೆಗೆ ಜೀವನ ನಡೆಸುವುದಕ್ಕೂ ಕೂಡ ಅನುವು ಮಾಡಿಕೊಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇವರಿಬ್ರು ಕಳೆದ 6 ವರ್ಷಗಳಿಂದ ಪರಸ್ಪರ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. ಆದ್ರೆ ಅವರಿಬ್ಬರ ಪ್ರೀತಿಗೆ ಕುಟುಂಬಸ್ಥರೇ ವಿಲನ್ ಆಗಿದ್ರು. ನಮಗ್ ರಕ್ಷಣೆ ಕೊಡಿ ಅಂತ ಈಗ SP ಕಚೇರಿಯ ಮೆಟ್ಟಿಲೇರಿದ್ದಾರೆ. ಪ್ರೀತಿಸಿ ಮದುವೆಯಾದವರಿಗೆ ಕುಟುಂಬಸ್ಥರೇ ವಿಲನ್. ರಕ್ಷಣೆ ನೀಡುವಂತೆ SP ಕಚೇರಿ ಮೆಟ್ಟಿಲೇರಿದ ಜೋಡಿ. ಹೀಗೆ ಪರಸ್ಪರ ಕೈ ಹಿಡಿದು SP ಕಚೇರಿಗೆ ಆಗಮಿಸುತ್ತಿರುವ ನವಜೋಡಿ. ಇವರ ಬೆಂಬಲಕ್ಕೆ ನಿಂತ ದಲಿತ ಸಂಘಟನೆ. ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ಕಲಬುರಗಿಯ SP ಕಚೇರಿಗೆ ಬಂದಿರುವ ನವಜೋಡಿ. ಅಂದಹಾಗೆ ಈ ನವಜೋಡಿಯ ಹೆಸರು ಪ್ರಭು ಮತ್ತು ಸಂಗೀತ ಅಂತ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕೋಣಸಿರಸಗಿ ಗ್ರಾಮದವರು. ಪ್ರಭು ಹಾಗೂ ಸಂಗೀತ ಕಳೆದ 6 ವರ್ಷಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿಗೆ ಯುವತಿ ಸಂಗೀತ ಮನೆಯಲ್ಲಿ ವಿರೋಧ ಮಾಡಿದ್ರು. ಆದರೆ ಸಂಗೀತ ಬದುಕಿದ್ರೆ ನಿನ್ನ ಜೊತೆಗೆ ಬದುಕ್ತೇನೆ ಅಂತ ಮನೆ ಬಿಟ್ಟು ಓಡಿ ಹೋಗಿ ಕಳೆದ ವಾರವಷ್ಟೇ ಮದುವೆಯಾಗಿದ್ದಾರೆ. ಆದರೆ ಇವರಿಬ್ಬರು ಮದುವೆಯಾಗಿರುವ ವಿಚಾರ ತಿಳಿದ ಯುವತಿ ಮನೆಯವರಿಂದ ಬೆದರಿಕೆ ಜಾಸ್ತಿಯಾಗಿದೆಯಂತೆ. ಹಾಗಾಗಿ ಯುವತಿಯ ಮನೆಯವರ ಬೆದರಿಕೆಗೆ ಹೆದರಿ ಸ್ವಂತ ಊರು ಬಿಟ್ಟು ಇಬ್ಬರು ಊರೂರು ಅಲಿತಾ ಇದ್ದಾರೆ. 6 ವರ್ಷ ಮಾಡಿದ್ದೇವೆ, ಈ ಸದ್ಯ 4 ವರ್ಷದಿಂದ ತಿಳಿದೈತಿ ಅವ್ರಿಗೆ, ಮನೆಯವ್ರಿಗೆ. ಹೀಗಾಗಿ ನನಗೆ ಹೊಡ್ಲಿಕ್ಕೆ ಬೆದರಿಕೆ ಹಾಕಿದ್ರು. ಅವ್ರ ಅಣ್ಣ ತಮ್ಮದೇವರು, ಅವ್ರ ಮಾವ ಅವರು ಒಟ್ಟು ಮಂದಿ ಬೆದರಿಕೆ ಆಗಿದ್ರು. ಬಂದು ಹೊಡಿಬೇಕಂತ ಮಾಡ್ಲಕತ್ತಿದ್ರು. ನಾವು ಅಂಕರ್ ತಪ್ಪಿಸ್ಕೊಂಡು ಬಂದಿದ್ದೇವೆ. ಅವತ್ತು 6 ವರ್ಷಗಳಿಂದ ಇಷ್ಟಪಡ್ತೀವಿ. ಗೊತ್ತಾದ್ಮೇಲೆ ಇವ್ರಿಗೆ 2 ಸಲ ಹೊಡಿಲಕ್ಕೆ ಟ್ರೈ ಮಾಡಿದ್ರಿ, ಆದ್ರೆ ಹೊಡೆದಿಲ್ರಿ, ಇವ್ರು ತಪ್ಪಿಸ್ಕೊಂಬಂದಾರ. ನಾವು ಮದ್ವೆ ಆದ್ಮೇಲೆ ಹಚ್ಚಿಲ್ರಿ ಫೋನ್ ಯಾರು, ಮೊದಲೇ ಮುಂಚೆನೇ ಊರಾಗ. ಮತ್ತೆ ಹಿಂಗೆ ಬೆದರಿಕೆ ಆದಂತ ಯಾವ ಅನುಮಾನ ಪಟ್ರಿ? ಹೆಂಗೆ ಯಾವ ರೀತಿ ಅನುಮಾನ? ಮೊದಲೇ ಆಗ್ಯದ್ರಿ ಅಲ್ಲೇ ಊರಾಗ, ಇನ್ನ ಮದುವೆ ಆಗಿದಿಲ್ರಿ. ಇಬ್ಬರು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿ ಕಲಬುರಗಿ ನಗರದಲ್ಲಿ ವಿವಾಹ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಕುಟುಂಬಸ್ಥರಿಂದ ಬೆದರಿಕೆ ಬಂದ ಹಿನ್ನೆಲೆ ಸಂಘಟನೆಯವರ ನೆರವಿನಿಂದ ಮದುವೆಯಾಗಿದ್ದಾರೆ. ಮದುವೆಯಾದ ಬಳಿಕ ಯುವತಿಯ ಕುಟುಂಬಸ್ಥರು ಯುವಕ ಊರಿಗೆ ಬಂದ್ರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಆವಾಜ್ ಹಾಕಿದಾರಂತೆ. ಅವರಿಬ್ಬರು ಬಿಫೋರ್ ನನಗೆ 3 ತಿಂಗಳಿಂದನೇ ಈ ಥರ ನಾವು ಪ್ರೀತಿ ಮಾಡ್ತಾ ಇದ್ವಿ, ನಮ್ಮ ಮನೇಲಿ ಒಪ್ಕೊತಾ ಇಲ್ಲ, ದಯವಿಟ್ಟು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸ್ಕೊಡ್ರಿ ಅಂತೇಳಿ ನಮಗೆ ಮನವಿ ಮಾಡ್ಕೊಂಡ್ರು. ಸೊ ಯಾರೋ ಒಬ್ಬರು ಬಂದು ಹಿಂಗೆ ಮದುವೆ ಮಾಡಿಸಂದ ತಕ್ಷಣ ನಾವು ಮದುವೆ ಮಾಡ್ಸೋಕ್ಕಾಗಲ್ಲ, ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದೆವು. ಸೊ ಅವರು ಮೇಜರ್ ಇದ್ದ ಕಾರಣ ಮತ್ತೆ ಈಗ 1 ತಿಂಗಳ ಹಿಂದೆನೇ ಮತ್ತೆ ಬಂದು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸೋ, ಮನೇಲಿ ಈ ಥರ ನಮ್ಮ ಜಾತಿ ಬೇರೆ ಬೇರೆ ಇದ್ದ ಕಾರಣಕ್ಕಾಗಿ ನಮಗೆ ದೂರ ಮಾಡಕತ್ತಾರ, ಹೊಡಿಲತ್ತರ ಬಡಿಲತ್ತರ ಅಂತೇಳಿ ಅವ್ರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ಅವರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದೀವಿ. ಪೊಲೀಸರು ನವಜೋಡಿಗೆ ರಕ್ಷಣೆ ನೀಡುವುದರ ಜೊತೆಗೆ ಜೀವನ ನಡೆಸುವುದಕ್ಕೂ ಕೂಡ ಅನುವು ಮಾಡಿಕೊಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.